ನಮ್ಮ ವೈಚಾರಿಕವಾಗಿ ಘನ ವ್ಯಕ್ತಿತ್ವವನ್ನ ಉರುಳಿಸಿಕೊಂಡಂತ ಸ್ವಾಮೀಜಿಯವರು, ನಾಗಾನಂದನಾಥ ಸ್ವಾಮೀಜಿಯವರು, ಅವರು ಧರಿಸಿರೋದು ಕಾವಿ ಬಟ್ಟೆ ಆದರೂ ಕೂಡ ಆ ಕಾವಿ ಒಳಗೊಂದು ಕೆಂಡ ಇದೆ. ಆ ಕೆಂಡ ನಿಗಿ ಉರಿತಾ ಇರೋ ಕೆಂಡ, ಆ ಕೆಂಡ ಸಮಾಜದ ಕೇಡುಗಳನ್ನ ದಹಿಸುವ. ಬುದ್ಧನಲ್ಲೊಂದು ಫೈರ್ ಸರ್ಮನ್ ಬರುತ್ತೆ, ಏನು ಅಗ್ನಿ ಪ್ರವಚನ ಅಗ್ನಿಗೆಲ್ಲ ಆ ಕಾಮನೆಗಳನ್ನೆಲ್ಲ ಹಾಕ್ಬಿಟ್ಟು ಬೇಯಿಸುವಂತ ಒಂದು ಇದು ಒಂದು ಬರುತ್ತೆ. ಬುದ್ಧನ 5 ಜನ ಶಿಷ್ಯಂದ್ರು ಬಂದಿರ್ತಾರೆ. ಅವತ್ತು 5 ಜನ ಶಿಷ್ಯಂದ್ರು ಅಪ್ಪ, ಬಾದಿಯ, ಕೌಂಡಿನ್ಯ, ಮಹಾನಾಮ, ಅಸ್ಸಾಗಿ. ಕೌಂಡಿನ್ಯ ಅಂದ್ರೆ ಕೊಂಡಣ್ಣ, ನಮ್ಮ ಭಗವಂತ ಸರ್ ಹೇಳುವಾಗೆ ಅವನು ಕನ್ನಡಿಗ ಅಥವಾ ಆಂಧ್ರ ಪ್ರದೇಶ, ಇಲ್ಲಿ ಈ ನಮ್ಮ ದ್ರಾವಿಡಲ್ಲಿರಬಹುದು. ಅವನು ಕೌಂಡಿನ್ಯ ಅಂದ್ರೆ ಕೊಂಡಣ್ಣ. ಕೊಂಡಣ್ಣ ಅನ್ನುವ ಹೆಸರಿನ ಯಾರಿರುತ್ತೆ, ನಮ್ಮವೇ ಅವನು ಭಾರತಗಾರ, ರೈತಾಪಿ, ದ್ರಾವಿಡ ಅವನಿರುತ್ತೆ. ಬುದ್ಧನ ಶಿಷ್ಯ ನಮ್ಮವನು ಅಂತ ಹೇಳ್ತಾ, ಅಂದ್ರೆ ಈ ಕಡೆ ದಕ್ಷಿಣಾಂತ್ಯದ ದ್ರಾವಿಡನು ಬುದ್ಧನ ಶಿಷ್ಯ. ಆ ಫೇರ್ ಸರ್ಮನ್ ಮಾಡ್ತಾ ನಮ್ಮೊಳಗಿನ ಕಾಮನೆಗಳನ್ನ ದಹಿಸಬೇಕು ಅಂತ ಬುದ್ಧ ಗುರು ಹೇಳ್ತಾ ಇರ್ತಾನೆ. ಹಾಗೆ ಹೇಳುವ ರೀತಿ ನಮ್ಮ ನಾಗಾನಂದನಾಥ ಸ್ವಾಮೀಜಿಯವರು ಏನು ಕೆಂಪು ಕಾಷಾಯ ವಸ್ತ್ರ ಧರಿಸಿದ್ದಾರೆ. ಇವತ್ತು ಸುತ್ತ ಕೇಸರಿ ರಾಜಕಾರಣ ನಡೀತಾ ಇದೆ. ಕೇಸರಿ ರಾಜಕಾರಣ ನಡೀತಾ ಇದೆ ಅಂದಾಗ ಈ ಕೇಸರಿ ವಸ್ತ್ರ ಧರಿಸಿರುವಂತ ಸ್ವಾಮೀಜಿಗಳನ್ನ ನಾವೆಲ್ಲ ಕಂಡ್ರೆ ಭಾರಿ ಭಯ ಆಗ್ತಾ ಇದೆ. ಯಾಕಂದ್ರೆ ಕೇಸರಿ ಅನ್ನೋದು ಇವತ್ತು ಒಂದು ರಾಜಕಾರಣದ ಅದಲ್ಲ ಸಂಗತಿ ಆಮೇಲೆ ಇರ್ತೀವಿ. ರಾಜಕಾರಣದ ಒಂದು ಇದಾಗ್ಬಿಟ್ಟಿದೆ, ಏನೋ ಒಂದು ಉಪಕರಣನೋ ಒಂದು ವಸ್ತುವೋ ಆಗ್ಬಿಟ್ಟಿದೆ. ಆದ್ರೆ ಇದೇ ಕೇಸರಿ ಕಾವಿ ಬುದ್ಧರು ಧರಿಸಿದ್ದು, ಮಂಟೆ ಸ್ವಾಮಿ ಧರಿಸಿದ್ದು, ಬಸವಾದಿ ಪ್ರಮುಖರು ಶರಣರು ಧರಿಸಿದ್ದು, ಪಂಚಗಣಾಧೀಶರು ಧರಿಸಿದ್ದು. ಅಂದ್ರೆ ಕೇಸರಿಯು ಕೂಡ ನಮ್ಮದೇ ಮೂಲದಲ್ಲಿ ಇರ್ತ. ಅಲ್ಲಿ ಕೇಸರಿ ರಾಜಕಾರಣ ಮಾಡಿದವರಲ್ಲ, ಅವ್ರದ್ದಲ್ಲ ಅಂತ. ಬುದ್ಧಗುರು ಕಾವಿ ಧರಿಸಿದ್ದ ಅಂದ್ರೆ ಆ ಕಾವಿ ನಮ್ಮದು. ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ನಂತರದ 52 ದಿನಗಳು ಅವರು ಕಾವಿ ಚೇವರ ಧರಿಸಿದ್ರು. ಅಂಬೇಡ್ಕರ್ ಕೂಡ ಇದೇ ವಸ್ತ್ರ ಧರಿಸಿದ್ರು 52 ದಿನ, ಕೈನಲ್ಲಿ ಕಟ್ವಾಂಗ ಹಿಡಿದುಕೊಂಡು. ಅಂದ್ರೆ ಆ ಕೇಸರಿ ನಮ್ಮದು ಅಂತ. ನಾಥಪಂಥೀಯ ಸಿದ್ಧರು, ನಾಥಸಿದ್ಧರು, ಕಾಪಾಲಿಕ ಸಿದ್ಧರು, ಯೋಗಿಗಳು ಧರಿಸಿದ್ದು ಇದೇ ಕಾವಿಯನ್ನ, ಇದೇ ಕೇಸರಿಯನ್ನ. ಕೇಸರಿ ನಮ್ಮದು ಅಂದ್ರೆ ನಮ್ಮಿಂದ ಈ ಕೇಸರಿಯನ್ನ ಹೈಜಾಕ್ ಮಾಡಿಕೊಂಡು ಕೇಸರಿ ರಾಜಕಾರಣವನ್ನ ಪ್ರಾರಂಭಿಸಿದ್ದಾರೆ. ಅಂದ್ರೆ ನಮ್ಮಿಂದ ದೇವತೆಗಳನ್ನ ಹೈಜಾಕ್ ಮಾಡಿಕೊಂಡ್ರು, ನಮ್ಮಿಂದ ಸಾಂಸ್ಕೃತಿಕ ನಾಯಕರನ್ನ ಹೈಜಾಕ್ ಮಾಡಿಕೊಂಡ್ರು, ನಮ್ಮಿಂದ ಕೇಸರಿ ವಸ್ತ್ರವನ್ನ ಬಣ್ಣವನ್ನು ಹೈಜಾಕ್ ಮಾಡಿಕೊಂಡ್ರು. ಅವರು ಕೇಸರಿ ರಾಜಕಾರಣ ಮಾಡೋದಕ್ಕೆ ನಿಂತರು. ಇದನ್ನು ನಾವು ತಿಳ್ಕೋಬೇಕು.